ಸಿಎಂ ಅವರು ಲೆಟರ್ ಬರೆದು ವಿರೋಧನೂ ಕೂಡ ಮಾಡಿದ್ದಾರೆ. ನಿಮ್ಮ ಒಪಿನಿಯನ್ ಯಾವ ಥರ? ಕಾಸರಗೋಡು ಅಲ್ಲ, ನಾವು ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ, ಇಲ್ಲಿ ಕನ್ನಡದ ಪ್ರಶ್ನೆ. ಸುಮಾರು 220 ಏನೋ ಶಾಲೆಗಳಿದ್ದಾವೆ ಬಾರ್ಡರ್ನಲ್ಲಿ ಅಂತ. ಆ ಶಾಲೆಗಳಲ್ಲಿ ಕನ್ನಡ ಶಾಲೆಗಳವು. ಅಲ್ಲಿ ಮಲಯಾಳಮನ್ನು ಕಲಿಸ್ಬೇಕು ಅಂತೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು. ಆದರೆ ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು. ಈಗ ನಾವು ಎಲ್ಲ ಒಂದು ಸಹೋದರತ್ವ ಭಾವನೆಯಿಂದ ಇರಬೇಕಾಗ್ತದೆ. ಭಾಳಷ್ಟು ಜನ ಈಗ ಬೆಳಿಗ್ಗೆ ಇದ್ದರೆ ಮಂಗಳೂರು ಕಡೆ ನೀವು ಹೋದರೆ ಭಾಳ ಜನ ವ್ಯವಹಾರ ಎಲ್ಲ ಟ್ರೇಡಿಂಗು, ವ್ಯವಹಾರ, ಬಿಸ್ನೆಸ್ಸು, ಎಜುಕೇಷನ್ನು ಎಲ್ಲ ಬರೀ ಮಂಗಳೂರಲ್ಲೇ ಆಗುತ್ತೆ. ಯಾರು ಮಲಯಾಳಂ ಮಾತಾಡೋರಿಗೆ, ಅವರಿಗೆ ಕನ್ನಡನೂ ಸ್ವಲ್ಪ ಅವ್ರು ಕಲ್ತ್ಕೊಂಡ್ರೆ ಒಳ್ಳೇದಲ್ವಾ? ಈಗ ನಾವೆಲ್ಲ ಕಾಸರಗೋಡು ಕಡೆ ಎಲ್ಲ ಹೋಗ್ತೀವಿ, ಎಲೆಕ್ಷನ್ ಕ್ಯಾಂಪೇನಿಗೆಲ್ಲ ಹೋಗ್ತೀವಿ, ಅಥವಾ ಯಾವುದೋ ಒಂದು ಸಭೆ ಕರೀತಾರೆ ನಮ್ಮನ್ನು. ಅವಾಗೆಲ್ಲ ನಾವು ಕನ್ನಡದಲ್ಲೇ ಭಾಷಣ ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಹೆಚ್ಚು ಜನ ಕನ್ನಡ ಮಾತಾಡೋರೇ ಇದ್ದಾರೆ. ಆದ್ದರಿಂದ ಕನ್ನಡ ಶಾಲೆ ಇರುವಾಗ ಅದಕ್ಕೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ವಾದ. ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸುವಂಥ ಪ್ರಯತ್ನವನ್ನು ಸರ್ಕಾರ ಆರಂಭ ಮಾಡಬೇಕು ಅನ್ನೋದು ಮಾತುಗಳು ಬಂದಿದೆ ಸರ್. ಅದು ದೊಡ್ಡ ವಿಚಾರ, ಅದಕ್ಕೆ ಚರ್ಚೆ ಆಗಬೇಕು. ಯಾವುದೇ ವಿವಾದ ಇಲ್ಲದೆ ಬಗೆಹರಿಸ್ಕೋಬೇಕಾಗ್ತದೆ. ಅಂಥದ್ದನ್ನೆಲ್ಲ ನಾವು ವಿವಾದ ಮಾಡ್ಕೊಂಡು ಕೂತ್ರೆ ಫೆಡ್ರಲ್ ಸ್ಟ್ರಕ್ಚರಿಗೆ ಏನು ಬೆಲೆನೇ ಇರೋದಿಲ್ಲ. ಈಗ ಸ್ಟೇಟ್ ಆ್ಯಂಡ್ ಸೆಂಟರ್ ಅಂತ ಏನು ರಿಲೇಷನ್ಶಿಪ್ ಇದೆ, ಅದೇ ರೀತಿ ಪಕ್ಕದ ರಾಜ್ಯಗಳು ಕೂಡ ಕಿತ್ತಾಡ್ದಂಗೆ ನಾವು ಸಹೋದರತ್ವ ಭಾವನೆಯಿಂದ ಇರಬೇಕಲ್ಲ. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ಲಿ. ಅದಕ್ಕೆ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಗೊಂದಲ ಆದರೆ ಮತ್ತೆ ತಿರ್ಗಾ ಅದು ಸರಿ ಕಾಣೋದಿಲ್ಲ. ಗವರ್ನರ್ ದ್ವೇಷ ಭಾಷಣ ಬಿಲ್ ಸರ್, ರಾಜ್ಯದ ಮೊದಲ ದಲಿತ ಮುಖ್ಯಮಂತ್ರಿ ಪರಮೇಶ್ವರರಾಗ್ತಾರೆ ಅಂತ ಈಗ ಒಂದು ರೂಮರು ಪ್ಲಸ್ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ. ಅಲ್ಲ, ಯಾರು ಶಾಸ್ತ್ರ ಹೇಳಿದ್ರೋ ಗೊತ್ತಿಲ್ಲ ನನಗೆ. ಶಾಸ್ತ್ರ ಯಾರು ಹೇಳಿದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಿಗೆ ಒಳ್ಳೇದಾಗ್ಲಿ. ಸರ್, ನಾವು ಸಿಎಂ ಅವರು ಲೆಟರ್ ಬರೆದು ವಿರೋಧನೂ ಕೂಡ ಮಾಡಿದ್ದಾರೆ. ನಿಮ್ಮ ಒಪಿನಿಯನ್ ಯಾವ ಥರ? ಕಾಸರಗೋಡು ಅಲ್ಲ, ನಾವು ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ, ಇಲ್ಲಿ ಕನ್ನಡದ ಪ್ರಶ್ನೆ. ಸುಮಾರು 220 ಏನೋ ಶಾಲೆಗಳಿದ್ದಾವೆ ಬಾರ್ಡರ್ನಲ್ಲಿ ಅಂತ. ಆ ಶಾಲೆಗಳಲ್ಲಿ ಕನ್ನಡ ಶಾಲೆಗಳವು. ಅಲ್ಲಿ ಮಲಯಾಳಮನ್ನು ಕಲಿಸ್ಬೇಕು ಅಂತೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು. ಆದರೆ ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು. ಈಗ ನಾವು ಎಲ್ಲ ಒಂದು ಸಹೋದರತ್ವ ಭಾವನೆಯಿಂದ ಇರಬೇಕಾಗ್ತದೆ. ಭಾಳಷ್ಟು ಜನ ಈಗ ಬೆಳಿಗ್ಗೆ ಇದ್ದರೆ ಮಂಗಳೂರು ಕಡೆ ನೀವು ಹೋದರೆ ಭಾಳ ಜನ ವ್ಯವಹಾರ ಎಲ್ಲ ಟ್ರೇಡಿಂಗು, ವ್ಯವಹಾರ, ಬಿಸ್ನೆಸ್ಸು, ಎಜುಕೇಷನ್ನು ಎಲ್ಲ ಬರೀ ಮಂಗಳೂರಲ್ಲೇ ಆಗುತ್ತೆ. ಯಾರು ಮಲಯಾಳಂ ಮಾತಾಡೋರಿಗೆ, ಅವರಿಗೆ ಕನ್ನಡನೂ ಸ್ವಲ್ಪ ಅವ್ರು ಕಲ್ತ್ಕೊಂಡ್ರೆ ಒಳ್ಳೇದಲ್ವಾ? ಈಗ ನಾವೆಲ್ಲ ಕಾಸರಗೋಡು ಕಡೆ ಎಲ್ಲ ಹೋಗ್ತೀವಿ, ಎಲೆಕ್ಷನ್ ಕ್ಯಾಂಪೇನಿಗೆಲ್ಲ ಹೋಗ್ತೀವಿ, ಅಥವಾ ಯಾವುದೋ ಒಂದು ಸಭೆ ಕರೀತಾರೆ ನಮ್ಮನ್ನು. ಅವಾಗೆಲ್ಲ ನಾವು ಕನ್ನಡದಲ್ಲೇ ಭಾಷಣ ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಹೆಚ್ಚು ಜನ ಕನ್ನಡ ಮಾತಾಡೋರೇ ಇದ್ದಾರೆ. ಆದ್ದರಿಂದ ಕನ್ನಡ ಶಾಲೆ ಇರುವಾಗ ಅದಕ್ಕೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ವಾದ.